ಕಮ್ಮಿ ಆಗಿದೆ ಮನೆಯಿಂದ. ನಾ ಇದೊಂದು ಟ್ರಿಪ್ ಮಾತ್ರ ಬರೋದಷ್ಟೇ. ಇನ್ನು 15 ಸೀಟು 20 ಸೀಟು ಹಿಂಗೆಲ್ಲ ಇರ್ತೀವಿ ಅಷ್ಟೇ. ಖಾಲಿ ನೋಡಿ ನೀವೇ ನೋಡ್ತಿದ್ದೀರಲ್ಲ, ತುಂಬಾನೇ ಕಮ್ಮಿ ಆಗಿದೆ ಮನೆಯಿಂದ. ನಾ ಇದೊಂದು ಟ್ರಿಪ್. ದೇಶಾದ್ಯಂತ ಇಂಡಿಗೋ ವಿಮಾನಗಳ ರದ್ದತಿ ಹಿನ್ನೆಲೆ ಆನ್ಲೈನ್ ಮೂಲಕವೇ ನವಜೋಡಿಗಳ ಆರತಕ್ಷತೆ ನಡೆದಿದೆ. ವಧುವರರೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ರಿಸೆಪ್ಷನ್ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಅಪರೂಪದ ಪ್ರಸಂಗ ನಡೆದಿದೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ನವಜೋಡಿ ಇವರು. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ ಭುವನೇಶ್ವರದ ಸಂಗಮದ ಜೋಡಿ. ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿತ್ತು ಈ ಜೋಡಿ. ಹುಬ್ಬಳ್ಳಿಯಲ್ಲಿ ಮೊನ್ನೆ ಬುಧವಾರಂದು ಆರತಕ್ಷತೆ ಆಯೋಜನೆ ಮಾಡಿದರು. ಗುಜರಾತ್ ಭವನದಲ್ಲಿ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಅವ್ರ ಕುಟುಂಬ. ಹುಬ್ಬಳ್ಳಿಗೆ ಡಿಸೆಂಬರ್ 2ಕ್ಕೆ ವಿಮಾನ ಬುಕ್ ಮಾಡಿದರು ವಧುವರರು. ಆದರೆ ಇಂಡಿಗೋ ವಿಮಾನದ ಹಾರಾಟದಲ್ಲಿ ವಿಳಂಬ ಆಗಿದೆ. ರದ್ದಾಗಿರುವಂಥ ಹಿನ್ನೆಲೆ ಆನ್ಲೈನ್ ಮೂಲಕವೇ ನವಜೋಡಿಗಳ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಿಂದಲೇ ಅವ್ರ ಕುಟುಂಬಸ್ಥರು ಅಲ್ಲಿಂದ ಹಾರೈಸಿದ್ದಾರೆ. ನಿಜಕ್ಕೂ ಅಪರೂಪದ ಒಂದು ಪ್ರಸಂಗ ಇದು. ಎಲ್ಲ ಇನ್ವೆಸ್ಟ್ ಮಾಡಿ ರೆಡಿ ಮಾಡಿಕೊಂಡಿದ್ದರು. ಬಂಧು ಬಳಗ ಕೂಡ ಅವರು ಬಂದಿದ್ದರು. ಆದರೆ ಈಗ 2ನೇ ತಾರೀಕು ನಡಿಬೇಕಾಗಿತ್ತು. ಇಂಡಿಗೋ ಫ್ಲೈಟ್ ರದ್ದಾಗಿರೋದ್ರಿಂದಾಗಿ ಅಲ್ಲಿ ಆನ್ಲೈನ್ ಮೂಲಕವೇ ನವಜೋಡಿ ಆರತಕ್ಷತೆ ಮಾಡಿಕೊಂಡ್ರು. ನೋಡಿ, ಅವರು ಅಲ್ಲಿ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದರೆ ಅವರಿಗೆ ಟೈಮ್ ಇತ್ತು. ಒಂದಿನದಲ್ಲಿ 6ರಿಂದ 7 ಅವರು ಒಬ್ಬೊಬ್ಬ ಅಂದರೆ ಹುಬ್ಬಳ್ಳಿಗೆ ಕಾರಲ್ಲಿ ಹೋಗ್ಬೋದಾಗಿತ್ತು, ಟ್ರೈನಲ್ಲಿ ಹೋಗ್ಬೋದಾಗಿತ್ತು, ಜೊತೆಗೆ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಹೋಗ್ಬೋದಾಗಿತ್ತು. ಬೆಂಗಳೂರಿನಲ್ಲಿ ಇದ್ದಿದ್ದರೆ ಬಹುಶಃ ಅವರು ಭುವನೇಶ್ವರಲ್ಲಿದ್ದಾರೆ, ಅಲ್ಲಿಂದ ಬುಕ್ ಮಾಡ್ಬೋದು ಅನಿಸುತ್ತೆ. ಹಾಗಾಗಿಯೇ ಈ ಒಂದು ಪ್ಲ್ಯಾನನ್ನು ಮಾಡಿದರು. ಕೊನೆಯದಾಗಿ ಅಲ್ಲೆಲ್ಲ ರಿಸೆಪ್ಷನ್ಗೆ ಬಂದಂತಹ ಸಂಬಂಧಿಕರು ಕೂಡ ಬಹಳ ಬೇಸರ ಆಗಿದ್ದರು. ಮದುವೆ 23 ನವೆಂಬರ್ಗೆ ಮುಗೀತು. ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ನಾವು ಇಲ್ಲೇ 3 ಡಿಸೆಂಬರ್ಗೆ ರಿಸೆಪ್ಷನ್ ಇಟ್ಟಿದ್ವಿ ಮಧ್ಯಾಹ್ನ. ಎಲ್ಲರಿಗೆ ಕರೆದಿದ್ವಿ ನಾವು. ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಅವ್ರಿಗೆ ಏನು ಮಾಡ್ಬೇಕು, ಸಡನ್ನಾಗಿ ನಮಗೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ ಬರೋದು, ಹೆಂಗಾರ ಬರ್ಬೋದು ಅವರು ಅಂತ ನಮ್ಗೆ ಇದು ಇತ್ತು. ಆದರೂ ಬರಲಿಲ್ಲ. ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲ. ಈಗ ಆನ್ಲೈನ್ ಮದುವೆ ಮಾಡೋಕ್ಕೆ ಕಾರಣ ಅಂತಂದ್ರೆ ನಮ್ಮ ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡಬೇಕಾಯ್ತು. ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ, ಅಲ್ಲಿ ಮದುವೆ ಆಯ್ತು 23ಕ್ಕೆ, ನವಂಬರ್ 23. ಬಟ್ ನಾವು ಒಂದು ರಿಸೆಪ್ಷನ್ ಇಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಆದರೆ ಸಡನ್ನಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಆನ್ಲೈನ್ ರಿಸೆಪ್ಷನ್ ಮಾಡಿದ್ವಿ. ಈಗ ಆನ್ಲೈನ್ ಮದುವೆ